ನಗರದಲ್ಲಿರುವ 6 ಇಂದಿರಾ ಕ್ಯಾಂಟೀನ್ಗಳು ಕಳೆದ 8 ದಿನಗಳಿಂದ ಬಂದ್ ಆಗಿದ್ದು, ಕಡಿಮೆ ದರದಲ್ಲಿ ಊಟ ಮಾಡುತ್ತಿದ್ದ ನೂರಾರು ಬಡವರು, ಕಾರ್ಮಿಕರು ಹಾಗೂ ಶ್ರಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನ ಜಿಲ್ಲಾಡಳಿತದಿಂದ ಬಿಲ್ ಪಾವತಿ ಬಾಕಿ ಉಳಿದಿರುವುದೇ ಕ್ಯಾಂಟೀನ್ಗಳು ಮುಚ್ಚಲು ಕಾರಣ ಎಂಬ ಆರೋಪ ಕೇಳಿ ಬಂದಿದೆ. ಬಡವರ ಹಸಿವು ನೀಗಿಸುವ ಉದ್ದೇಶದಿಂದ ಆರಂಭವಾಗಿದ್ದ ಇಂದಿರಾ ಕ್ಯಾಂಟೀನ್ ಯೋಜನೆ ಇದೀಗ ನಿರ್ವಹಣಾ ಸಮಸ್ಯೆಯಿಂದ ಸುದ್ದಿಯಲ್ಲಿದೆ. ಅಡುಗೆ ಗುತ್ತಿಗೆ ಪಡೆದ ಸಂಸ್ಥೆಗೆ ಹಲವು ತಿಂಗಳಿಂದ ಹಣ ಪಾವತಿಯಾಗಿಲ್ಲ ಎನ್ನಲಾಗಿದ್ದು, ಇದರಿಂದ ಸಿಬ್ಬಂದಿಗೆ ಸಂಬಳವೂ ಬಾಕಿಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನ ಇದರ ಈ ಆರೋಪವನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಳ್ಳಿ ಹಾಕಿದ್ದು, ಗುತ್ತಿಗೆದಾರರು ಕೆಲವು ನಿಯಮಗಳನ್ನ ಉಲ್ಲಂಘಿಸಿದ್ದರಿಂದ ನೋಟಿಸ್ ನೀಡಲಾಗಿದೆ. ಆದ್ರೆ ಇದುವರೆಗೆ ಸೂಕ್ತ ಉತ್ತರ ನೀಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇನ್ನೊಂದೆಡೆ ಗುತ್ತಿಗೆದಾರರು ಹಲವು ಬಾರಿ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಮೊದಲು ರಾತ್ರಿ ಊಟ ಬಳಿಕ ಬೆಳಗಿನ ಉಪಹಾರ ಸ್ಥಗಿತಗೊಳಿಸಿ ಇದೀಗ ಸಂಪೂರ್ಣ ಕ್ಯಾಂಟೀನ್ಗಳನ್ನ ಬಂದ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಬಿಲ್ ಬಾಕಿ ವಿಚಾರವೇ ಕಾರಣವೋ ಅಥವಾ ನಿಯಮ ಉಲ್ಲಂಘನೆಯ ಕಾರಣವೋ ಎಂಬುದು ಇನ್ನು ಸ್ಪಷ್ಟವಾಗಿಲ್ಲ. ಆದ್ರೆ ಇಂದಿರಾ ಕ್ಯಾಂಟೀನ್ಗಳ ಬಾಗಿಲು ಮುಚ್ಚಿರುವ ಪರಿಣಾಮ ಬಡವರು ಮತ್ತು ಕಾರ್ಮಿಕರು ಹೊತ್ತಿನ ಊಟಕ್ಕೂ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ.